ಒಂದು ಕಡೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಾರ್ಚರ್ ಮಾತ್ರ ಅಲ್ಲ, ಕರೆಂಟ್ ಶಾಕ್ ಅನ್ನು ಕೂಡ ಕೊಟ್ಟಿದ್ದಂತೆ. ಕರೆಂಟ್ ಶಾಕ್ ಖಾಲಿ ಹೊಡೆದಿದ್ದು ಮಾತ್ರ ಅಲ್ಲ, ಟಾರ್ಚರ್ ಕೊಟ್ಟಿದ್ದು ಮಾತ್ರ ಅಲ್ಲ, ಕರೆಂಟ್ ಶಾಕು ಕೊಟ್ಟಿದ್ದಾರೆ. ಶೆಡ್ಗೆ ಕರೆತಂದ ಮೇಲೆ ರೇಣುಕಾಸ್ವಾಮಿ ಮೇಲೆ ಅಟ್ಯಾಕ್ ಆಗಿದೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇಡೀ ಗ್ಯಾಂಗ್ಗೆ ಸೇರಿಕೊಂಡು ನಟ ದರ್ಶನ್ ಹಾಗೂ ಆರೋಪಿಗಳಿಂದ ಕೆಲ ಡಿವೈಸ್ಗಳನ್ನು ನಾಶ ಮಾಡಲಾಗಿದೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರುವ ಡಿವೈಸ್ ಪತ್ತೆಗೆ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಮೆಗ್ಗರ್ ಆ ಡಿವೈಸ್ ಅನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಮೆಗ್ಗರ್ ಡಿವೈಸ್ ಮುಚ್ಚಿಟ್ಟಿದ್ದಾರಾ ಅಂತ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಶೆಡ್ಗೆ ಓರ್ವ ಆರೋಪಿಯನ್ನ ಕರೆತಂದು ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಸದ್ಯ ಇನ್ನೂ ಕೂಡ ಪೊಲೀಸರಿಗೆ ಆ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಸಿಕ್ಕಿಲ್ಲ. ನಿಗೂಢ ಸ್ಥಳದಲ್ಲಿ ಎಲೆಕ್ಟ್ರಿಕಲ್ ಮೆಗ್ಗರ್ ಡಿವೈಸ್ ಅನ್ನ ಬಿಸಾಕಿರುವ ಶಂಕೆ ಇದೆ. ಇದು ಬಹಳ ಇಂಪಾರ್ಟೆಂಟ್. ಸಾಕ್ಷಿಗಳ ಸಂಗ್ರಹದಲ್ಲಿ ಈ ಸಾಕ್ಷಿ ಇದೆಯಲ್ಲ, ಎವಿಡೆನ್ಸು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಪದೇ ಪದೇ ಹೇಳ್ತಾ ಇದ್ವಿ, ಇಡೀ ಕೇಸು 302 ಅಂದ್ರೆ ಕೊಲೆ ಪ್ರಕರಣಕ್ಕೆ ಬರುತ್ತಾ ಅಂತ. 302 ಅಂದ್ರೆ ಕೊಲೆ ಮಾಡೋದಕ್ಕೂ ಕೂಡ ಕೊಲೆ ಮಾಡುವ ಇಂಟೆನ್ಷನ್ ಇರಬೇಕು. ಕೇವಲ ಕೊಲೆ ಆಯಿತು, ಅಕಸ್ಮಾತ್ ಕೊಲೆ ಆಯಿತು ಅಲ್ಲ, ಇಂಟೆನ್ಷನ್ ಇರಬೇಕು. ನೋಡಿ, ನಂದೀಶ್ A5 ಆರೋಪಿ ನಂದೀಶ್ ಈತನನ್ನು ಕರ್ಕೊಂಡ್ಬಂದು ಸ್ಥಳ ಮಹಜರಿನ ಜೊತೆಗೆ ಆ ಎಲೆಕ್ಟ್ರಿಕ್ ಡಿವೈಸ್ ಇತ್ತಲ್ಲ, ಶಾಕ್ ಕೊಟ್ಟಿರುವಂಥ ಡಿವೈಸ್, ಅದು ಎಲ್ಲಿದೆ ಅಂತ ಹುಡುಕೋ ಪ್ರಯತ್ನ ಆಗ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಎವಿಡೆನ್ಸ್ ಈ ಕೇಸನ್ನು ಪ್ರೂವ್ ಮಾಡೋದಕ್ಕೆ. ಅದರ್ವೈಸ್ ಏನಾಗುತ್ತೆ, ಇದು 302 ಅಲ್ಲ, ಇದು 304 ಅಂತ ಹಾಕ್ಬಿಡ್ತಾರೆ. ಇದರಲ್ಲಿ ಕೊಲೆ ಮಾಡುವಂಥ ಉದ್ದೇಶನೇ ಇರಲಿಲ್ಲ ಅಂತ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಡಿಗ್ರಿ ಆಫ್ ಕೇಸ್ ಅಂತ ನೋಡ್ತಾರೆ. ಇಡೀ ಕೇಸ್ನ ಡಿಗ್ರಿ ಏನು, ಹೊಡೆದಿದ್ದಾರೆ ಅಂತಾದರೂ ಕೂಡ ಸಾಯೋ ಇಂಟೆನ್ಷನ್ ಇಟ್ಕೊಂಡು ಹೊಡೆದಿದ್ದಾರಾ, ಇದನ್ನೆಲ್ಲವನ್ನ ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಆಗ ಈ ಎಲೆಕ್ಟ್ರಿಕ್ ಡಿವೈಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಯಿಸೋ ಉದ್ದೇಶದಿಂದಲೇ ಇವರು ಶಾಕ್ ಕೊಟ್ಟರು, ಅದು ಇದು ಅಂತ ಹೇಳ್ಬೋದು. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮುತ್ತಪ್ಪ, ಈಗ A5 ಆರೋಪಿ ನಂದೀಶ್ನನ್ನು ಕೂಡ ಕರ್ಕೊಂಡ್ಬಂದು ಅಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರಾ ಅಥವಾ ಎಲೆಕ್ಟ್ರಿಕ್ ಡಿವೈಸ್ ಪತ್ತೆ ಮಾಡ್ತಾ ಇದ್ದಾರೆ, ಹೇಗೆ ಅಂತ ಏನು ನಡೀತಾ ಇದೆ ಸ್ಥಳದಲ್ಲಿ? ಈಗ ಈ ನಂದೀಶ್ನ ಪಾತ್ರ ಹೆಚ್ಚಾಗಿ ಕಂಡು ಬರ್ತಿರುವಂತಹ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಆತನನ್ನ ಈ ಶೆಡ್ಗೆ ಕರೆತರುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಯಾಕಂದ್ರೆ ನಂದೀಶ್ ಮತ್ತೆ ದೀಪಕ್ ಇಬ್ರು ಸೇರಿ ರೇಣುಕಾಸ್ವಾಮಿ ಅವರಿಗೆ ಎಲೆಕ್ಟ್ರಿಕಲ್ ಮೇಘದಿಂದ ಶಾಕ್ ಕೊಟ್ಟಿದ್ರು ಕೂಡ ಗೊತ್ತಾಗಿರುವಂತಹ ಕಾರಣಕ್ಕಾಗಿ ನಿನ್ನೆ ವಕೀಲರು ಕೂಡ ಈ ಬಗ್ಗೆ ಕೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಆ ಒಂದು ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿರುವಂತಹ ಉಪಕರಣವನ್ನ ಸೀಸ್ ಮಾಡೋದಕ್ಕೆ ಪೊಲೀಸರು ಆ ನಂದೀಶ್ನಿಂದ ಕರೆತರುವಂತಹ ಕೆಲಸ ಮಾಡಿದ್ದಾರೆ. ಯಾವ ಸ್ಥಳದಲ್ಲಿ ಘಟನೆ ಆಗಿತ್ತು ಆ ಸ್ಥಳದಲ್ಲಿ ಮಹಜರ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿರುವಂತಹ ಉಪಕರಣ ಎಲ್ಲಿದೆ ಅಂತೇಳಿ ಪತ್ತೆ ಹಚ್ಚುವಂತಹ ಕೆಲಸವನ್ನ ಈಗ ಪೊಲೀಸರು ಈ ಒಂದು ಶೆಡ್ ಅಲ್ಲಿ ಮಾಡ್ತಾ ಇದ್ದಾರೆ. ನಂದೀಶ್ ಮೂಲತಃ ಮಂಡ್ಯ ಭಾಗದವರಾಗಿದ್ದು ಈ ಒಂದು ಕೃತ್ಯದಲ್ಲಿ ಆತನು ಕೂಡ A5 ಆರೋಪಿ ಆಗಿದ್ದಾನೆ. ಈ A5 ಆರೋಪಿಯಿಂದ ಏನೆಲ್ಲ ಮಾಹಿತಿ ಸಿಗುತ್ತೋ ಅನ್ನೋದ್ರ ಬಗ್ಗೆ ಕೂಡ ಸ್ಥಳ ಮಹಜರ್ ಮಾಡೋದಕ್ಕೆ ಅವನು ಒಬ್ಬನನ್ನೇ ಪೊಲೀಸರು ಕರೆತಂದು ಇಲ್ಲಿ ತನಿಖೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಸದ್ಯಕ್ಕೆ ಏನು ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿರುವಂತಹ ಒಂದು ಉಪಕರಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೇಳ್ತಿರುವಂತದ್ದು. ಇದರ ಜೊತೆಗೆ ಇವತ್ತು ಪವಿತ್ರ ಗೌಡರ ಮನೆಗೂ ಕೂಡ ಇದನ್ನು ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಏನು ಈ ಎವಿಡೆನ್ಸ್ ಗಳನ್ನ ಬಿಟ್ಟು ಹೋಗಿರುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಎರಡೂ ಆಯಾಮದಲ್ಲೂ ಕೂಡ ಈ ನಂದೀಶರನ್ನ ಸ್ಥಳ ಮಹಜರು ಮಾಡೋದಕ್ಕೆ ಕರೆತಂದಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಹೇಳ್ತಾ ಇದೆ, ಈ ಎಲೆಕ್ಟ್ರಿಕ್ ಡಿವೈಸ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಈ ಕೇಸ್ನಲ್ಲಿ ತುಂಬ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ಡಿವೈಸ್. ಅದಕ್ಕಾಗಿ ಶೋಧ ಆಗ್ತಾ ಇದೆ. ಎಲ್ಲೋ ಇವರು ಆ ಎಲೆಕ್ಟ್ರಿಕ್ ಡಿವೈಸ್ ಸಿಗಬಾರ್ದು ಅಂಥೇಳಿ ಅದನ್ನು ಎಸ್ದಿರೋ ಅಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಅಲ್ಲೇ ಸಾಕ್ಷಿಯನ್ನು ನಾಶಪಡಿಸಿರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ 201 ಕೂಡ ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಾಗಿ. ಕೋರ್ಟ್ಗೆ ಹೋದಾಗ ನಾಳೆ ಈಗ ಒಂದು ಚಾರ್ಜ್ ಶೀಟ್ ಆಗುತ್ತೆ, ಒಂದು 90 ದಿನದೊಳಗಡೆ ಚಾರ್ಜ್ ಶೀಟ್ ಹಾಕ್ತಾರೆ. ಅದಾದಮೇಲೆ ಟ್ರಯಲ್ ಕೋರ್ಟ್ಗೆ ಹೋಗುತ್ತಲ್ಲ, ಆ ಸಂದರ್ಭದಲ್ಲಿ ಇದು ಕೊಲೆ ಕೇಸೇ ಅಲ್ಲ, 302 ಬರೋದೇ ಇಲ್ಲ, ಅಟ್ರಾಕ್ಟ್ ಆಗೋದಿಲ್ಲ, 304 ಬರುತ್ತೆ ಇಲ್ಲಿಗೆ. ಇಲ್ಲಿ ಕೊಲೆ ಮಾಡುವಂಥ ಉದ್ದೇಶ ಆರೋಪಿತರಿಗೆ ಇರಲಿಲ್ಲ, ಏನೋ ಹೆದರಿಸಬೇಕು ಅಂತ ಬಂದಿದ್ದಾರೆ, ಹೊಡೆದಿದ್ದಾರೆ, ಕೊಲೆ ಆಯಿತು. ಹಾಗಾಗಿ ಕೊಲೆ ಮಾಡುವ ಉದ್ದೇಶದಿಂದ ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ, ವಾದ ಮಾಡ್ತಾರೆ ಡಿಫೆನ್ಸ್ನಿಂದ. ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರು ಅಥವಾ ಪೊಲೀಸ್ ಕಡೆಯಿಂದ ವಾದ ಮಾಡುವಂಥವರು ಇಲ್ಲ, ನೋಡಿ 300 ಸೆಕ್ಷನ್ 300 ಏನು ಹೇಳುತ್ತೆ, ಕೊಲೆ ಮಾಡುವ ಉದ್ದೇಶ ಇಲ್ಲದೆ ಹೋದ್ರೂ ಏಟಿದೆಯಲ್ಲ, ಹೊಡೆಯುವಂಥ ಏಟು, ಅದು ಕೊಲೆ ಮಾಡುವ ಉದ್ದೇಶದಿಂದಾಗಿದ್ದರೆ ಅದು ಕೊಲೆ ಅಂತ ಹೇಳುತ್ತೆ ಸೆಕ್ಷನ್ 300. ಹಾಗಾಗಿ ಈ ಒಂದು ಸಾಕ್ಷಿ ಬಹಳ ಇಂಪಾರ್ಟೆಂಟ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರಿಗೆ ಆರೋಪಿಗಳನ್ನ ಪೊಲೀಸರು ಕರೆದೊಯ್ದಿದ್ದಾರೆ.
ಚಿತ್ರದುರ್ಗಕ್ಕೆ ಕರೆದೊಯ್ದಿದ್ದಾರೆ. ನಿನ್ನೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಖಾಕಿ ಪಡೆ 4 ಜನರನ್ನು ಕರ್ಕೊಂಡು ಹೋಗಿದ್ದಾರೆ. A4 ರಘು, A6 ಜಗದೀಶ್, A7 ಅನುಕುಮಾರ್, A8 ರವಿ, ಈ 4 ಜನರನ್ನ ಕರ್ಕೊಂಡು ಹೋಗಿದ್ದಾರೆ. ಸಿಪಿಐ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಸ್ಥಳ ಮಹಜರು ಮಾಡೋದಕ್ಕೆ. ಹೇಗ್ ಟ್ರ್ಯಾಪ್ ಮಾಡಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯಿತು, ಯಾವ್ಯಾವ ಜಾಗದಲ್ಲಿ ವಾಚ್ ಮಾಡಿದ್ರು, ರೇಣುಕಾಸ್ವಾಮಿ ಅಪಹರಣಕ್ಕೆ ಬಳಸಿದ್ದ ವಾಹನ ಯಾವುದು, ಸ್ಥಳ ಮಹಜರಿನ ಬಳಿಕ ಇವತ್ತವರನ್ನ ಬೆಂಗಳೂರಿಗೆ ವಾಪಸ್ ಕರೆತರುವ ಸಾಧ್ಯತೆ ಇದೆ. ಒಟ್ಟು 4 ಜನರನ್ನು ಈಗಾಗಲೇ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈ 4 ಜನ ಯಾರು? ಈ ರೇಣುಕಾಸ್ವಾಮಿಯನ್ನ ಪುಸ್ಲಾಯಿಸಿ ಕರ್ಕೊಂಬಂದ್ರಲ್ಲ ಬೆಂಗಳೂರಿಗೆ, ಆ 4 ಜನ. ಇವರು ಕಿಡ್ನಾಪ್ ಮಾಡಿದ್ರು, ಪುಸ್ಲಾಯಿಸಿದ್ರು, ಸ್ಥಳ ಮಹಜರು ಮಾಡಬೇಕು. ಯಾಕಂದ್ರೆ ಇಲ್ಲಿ 201 ಆಮೇಲೆ 302 2 ಕೇಸ್ಗಳನ್ನು ಮಾತ್ರ ಹಾಕಿದ್ದಾರೆ. ಎಲ್ಲೂ ಕೂಡ ಕಿಡ್ನಾಪಿಂಗ್ ಕೇಸನ್ನು ಹಾಕಿಲ್ಲ. ನಿಜಕ್ಕೂ ಕಿಡ್ನಾಪ್ ಆಗಿರೋದು ಹೌದಾ? ಹೌದಾಗಿದ್ರೆ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು, ಏನು ಹೇಳಿ ಕರ್ಕೊಂಬಂದ್ರು, ಯಾವ ವಾಹನದಲ್ಲಿ ಕರ್ಕೊಂಬಂದ್ರು, ಅಲ್ಲೇನಾದರೂ ಸಾಕ್ಷ್ಯಗಳು ಸಿಗ್ತವ? ಇದನ್ನ ಸ್ಥಳ ಮಹಜರಿನಲ್ಲಿ ನಮೂದು ಮಾಡಬೇಕು. ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಮಹಜರು ಪ್ರಕ್ರಿಯೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಸ್ಥಳ ಮಹಜರಿಗೆ ಚಿತ್ರದುರ್ಗಕ್ಕೆ 4 ಜನರನ್ನ ಕರ್ಕೊಂಡೋಗಿದ್ದಾರೆ. ಜೊತೆಗೆ ಮೈಸೂರಿಗೂ ಕೂಡ ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದಾರಲ್ಲ ಒಂದಷ್ಟು ಜನ, ಅವ್ರನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವಂಥ ಸಾಧ್ಯತೆನೂ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.